ಕ್ರಿಸ್ತನಲ್ಲಿ ಪ್ರಿಯವುಳ್ಳವರೇ, ಇವತ್ತಿನ ದಿವಸ ದೇವರ ಸನ್ನಿಧಾನದಲ್ಲಿ ಕಾಣುವಂತ ಒಂದು ಕೃಪೆ ದೇವರು ನಮಗೆ ದಯಪಾಲಿಸಿದ್ದಕ್ಕಾಗಿ ವಿಶೇಷವಾಗಿ ಕರ್ತನ ಕೃಪೆ ನಮ್ಮ ಜೊತೆ ಇರಂದು ನಮ್ಮನ್ನು ಈ ದಿವಸವರೆಗೂ ನಡೆಸಿಕೊಂಡು ಬಂದಂತ ಆ ಮಹತ್ವವಾದಂತ ಅವ್ರ ಕೃಪೆಗಾಗಿ ನಾನು ಅವ್ರಿಗೆ ಕೃತಜ್ಞತೆ ವಂದನೆಯ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅದು ಮಾತ್ರ ಅಲ್ಲ, ಈ ವಿಡಿಯೋದಲ್ಲಿ ನೋಡುತ್ತಾ ಇರೋ ನಿಮ್ಮನ್ನು ದೇವರು ಕಾಪಾಡಿ ಬಂದಿದ್ದಾರೆ. ಏನೇ ಲೋಕಕ್ಕೆ ಬರ ಬಂದ್ರೂ ತನ್ನ ಮಕ್ಕಳಿಗೆ ತನ್ನ ಮಕ್ಕಳು ಹಿಂಬಾಲಿಸಂತ ಪ್ರೀತಿಯಾದಂತ ಮಕ್ಕಳಿಗೆ ಯಾವ ಬರ ಬರದರಂಗೆ ದೇವರು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ರೋಗಗಳಲ್ಲಿ ಬೀಳದರಂಗೆ, ರೋಗಗಳು ಅವನ ಸಂಸ್ಥೆಗೆ ಮುಟ್ಟದರಂಗೆ ದೇವರು ಕಾಪಾಡಿ ಬಂದಂತ ಅವ್ರ ಕೃಪೆಗಾಗಿ ನಾನು ಒಂದನೆಯನ್ನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಹಾಗೂ ನಾವು ಇನ್ನು ನಮ್ಮ ಮನೆಗಳಲ್ಲಿ ದೇವ ಆರಾಧನೆಯನ್ನು ನಾವು ಮಾಡುತ್ತಿದ್ದೀವಿ. ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಯಾರು ಸೋತೋಗ್ದರಿಗೆ ಕಾರಣ ಏನಂದ್ರೆ ಜೀವಿಸುಳ್ಳ ತಂದೆ ನಮ್ಮೊಟ್ಟಿಗೆ ಇರೋದ್ರಿಂದ, ಅದು ಜೀವ ನಮ್ಮ ಹತ್ರ ಇರೋದ್ರಿಂದ. ಇಲ್ಲದೆ ಹೋದ್ರೆ ನಾವು ಇಲ್ಲಿವರೆಗೂ ದೇವನ ಸ್ತುತಿಸಕ್ ಆಗ್ತಿರ್ಲಿಲ್ಲ. ಎಷ್ಟೋ ಜನ ಸೋತೋಗ್ದರಿಗೆ ಕಾರಣ ಏನಂದ್ರೆ ಯೇಸು ನಮ್ಮೊಟ್ಟಿಗೆ ಜೀವಿಸ್ತಾ ಇರೋದ್ರಿಂದ, ನಮ್ಮ ಬಳಿಲಿ ಅವರೊಬ್ಬರು ಇರೋದ್ರಿಂದ ನಾವು ಸಂತೋಷವಾಗಿ ದಿವಸಗಳು ನಡೆಸ್ಕೊಂಡು ಬರ್ತಾ ಇದೀವಿ. ದೇವ್ರ ಮಕ್ಕಳೇ, ಯಾವ ವಿಷಯದಲ್ಲೂ ಸೋತೋಗ್ದರಂಗೆ, ಕೆಲಸದ ವಿಷಯದಲ್ಲಾಗ್ಲಿ, ಮನೆ ವಿಷಯದಲ್ಲಾಗ್ಲಿ, ಕುಟುಂಬದ ವಿಷಯದಲ್ಲಾಗ್ಲಿ, ನಮ್ಮ ಮೇಂಟೆನೆನ್ಸ್ ವಿಷಯಗಳಲ್ಲಿ ಆಗ್ಲಿ, ಯಾವ ವಿಷಯದಲ್ಲಿ ನಾವು ಸೋತೋಗ್ದರಂಗೆ ದೇವರು ನಿಮ್ಮನ್ನು ನಮ್ಮನ್ನು ಕಾಪಾಡಿಕೊಂಡು ಬಂದಂತ ಆ ಮಹತ್ವವಾದಂತ ಕೃಪೆಗಾಗಿ ನಾನು ಕೃತಜ್ಞತೆ ವಂದನೆಯು ಬಲಿಗಳು, ಸ್ತೋತ್ರ ಬಲಿಗಳು ಅವ್ರಿಗೆ ಸಲ್ಲಿಸ್ತೇನೆ. ಹಾಗೂ ಈಗ ದೇವರ ವಾಕ್ಯವನ್ನು ಒಂದು 10-15 ನಿಮಿಷ ನಾವು ಧ್ಯಾನ ಮಾಡೋಣ. ನಾವು ಹಾಡುಗಳು, ಪ್ರಾರ್ಥನೆಗಳು ಎಲ್ಲ ನಾವು ರೆಕಾರ್ಡ್ ಮಾಡಕ್ಕಾಗಿಲ್ಲ. ಬರೀ ದೇವರ ಸತ್ಯ ವಾಕ್ಯವನ್ನು ಮಾತ್ರ ನಾವು ರೆಕಾರ್ಡ್ ಮಾಡ್ತಾ ಇದ್ದೀವಿ. ಹಾಗೂ ಓದಿ ನೋಡಿರಿ, ದಯವಿಟ್ಟು ಗಮನವಾಗಿ ಇಟ್ಟು ಕೇಳಿ. ದೇವರೇ ಮಾತಾಡಬೇಕು. ಕಾರಣ ಏನಂದ್ರೆ ನಮ್ಮ ಆಲೋಚನೆ, ನಮ್ಮ ಜ್ಞಾನದಿಂದ ಮಾತಾಡೋದಿಲ್ಲ. ದೇವರ ವಾಕ್ಯ ದೇವರೇ ಮಾತಾಡಬೇಕು. ಆ ಮಾತಲ್ಲಿ ಜೀವ ಇರಬೇಕು. ಆಗ್ಲೇನೆ ಅದಕ್ಕೆ ನಿಮಗೊಂದು ಬಿಡುಗಡೆ. ಸತ್ಯವನ್ನು ಕೇಳಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ದೇವರ ವಾಕ್ಯ ಹಂಗೆ ಹೇಳ್ತದೆ, ಸತ್ಯವನ್ನು ಕೇಳಿ ಸತ್ಯವನ್ನು ನಿನ್ನ ಬಿಡುಗಡೆ ಮಾಡುತ್ತದೆ. ಯಾವುದೇ ವಿಷಯಗಳಾಗಲಿ, ಸಣ್ಣ ವಿಷಯ ಆಗಲಿ, ದೊಡ್ಡ ವಿಚಾರ ಆಗಲಿ, ಯಾವುದೇ ಸಮಸ್ಯೆ ಆಗಲಿ, ದೇವರ ಕೈಲಿ ಆಗದಂತ ವಿಷಯಗಳು ಯಾವುದೇ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಕಾರಣ ಅದಕ್ಕೆ ಬಿಡುಗಡೆ ಕೊಡುವಂಥದ್ದು ಯೇಸು ಒಬ್ಬರೇ. ಈ ಡಿಪಾರ್ಟ್ಮೆಂಟ್ ಇವ್ರ ಹತ್ರ ಹೋಗು, ಆ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಹೋಗು, ಆ ಡಿಪಾರ್ಟ್ಮೆಂಟ್ ಇವ್ರನ್ನ ಹುಡ್ಕೊಂಡು ಹೋಗು, ಈ ಸ್ವಾಮಿನ ಹುಡ್ಕೊಂಡು ಹೋಗು, ಇಲ್ಲ. ಯೇಸು ಒಬ್ಬರೇ ನಮ್ಮ ಜೊತೆಲಿದ್ರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅನುಕೂಲ ಮಾಡಿಕೊಡುವಂತವ್ರು, ಆಶೀರ್ವದಿಸೋರು, ಕೈ ಹಿಡಿದವರು, ನಮ್ಮನ್ನು ನಡೆಸಿ ನಿತ್ಯ ರಾಜ್ಯಕ್ಕೆ ಕರ್ಕೊಂಡು ಹೋಗೋರು. ಅದರಿಂದ ಇವಾಗ ಸ್ವಲ್ಪ ಸಮಯ, ಒಂದು 15 ನಿಮಿಷ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಓದ್ ನೋಡಿರಿ, ಮಾರ್ಕ್ ಬರೆದ ಪುಸ್ತಕ 10 ಅಧ್ಯಾಯ 10-17 ವಚನ ಓದಿ. ಆತನು ಹೊರಟು ದಾರಿ ಹಿಡಿದು ಹೋಗುವಾಗ ಒಬ್ಬನು ಓಡುತ್ತಾ ಆತನ ಎದುರಿಗೆ ಒಬ್ಬನು ಓಡುತ್ತಾ ಅವ್ರ ಬಳಿಯಲ್ಲಿ ಬಂದು ಮೊಣಕಾಲು ಊರಿ ಒಳ್ಳೆ ಬೋಧಕರೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕು? ನಾನು ನಿತ್ಯ ಜೀವಕ್ಕೆ ಭಾಗ್ಯಸ್ಥನಾಗಿ ಇರಬೇಕಾದ್ರೆ ನಾನು ಏನು ಮಾಡಬೇಕು? ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ನಾವು ಜೀವಿಸೋದು ಎಷ್ಟು ವರ್ಷ ಜೀವಿಸ್ತೀವೋ ಅದು ಮುಖ್ಯ ಅಲ್ಲ. ಇಲ್ಲಿ ಒಬ್ಬ ಮನುಷ್ಯ ದೇವ್ರನ್ನ ಹುಡುಕೊಂಡು ಹೋಗಿ ತನ್ನ ಮೊಣಕಾಲವನ್ನು ಹಾಕಿ, ನೀವು ಒಳ್ಳೆ ಬೋಧಕರೇ, ನಾನು ನಿತ್ಯ ರಾಜ್ಯಕ್ಕೆ ಭಾಗವಹಿಸ್ಬೇಕಂದ್ರೆ, ನಿತ್ಯ ರಾಜ್ಯದೊಳಗಡೆ ಪ್ರವೇಶಿಸಬೇಕಂದ್ರೆ, ನಿತ್ಯ ರಾಜ್ಯವನ್ನು ನಾನು ಪಡಿಬೇಕಂದ್ರೆ, ಪರಲೋಕ ರಾಜ್ಯವನ್ನು ನಾನು ಪಡಿಬೇಕಂದ್ರೆ ನಾನು ಏನು ಮಾಡಲಿ? ದೇವ್ರ ಮಕ್ಕಳೇ, ಈ ಮಾತು ಬರಬೇಕಾದ್ರೆ, ಈ ಪ್ರಶ್ನೆ ಎದ್ದೊಳ್ಬೇಕಂದ್ರೆ ಅವನೊಳ್ಳೆ ಆತ್ಮಿಕವಾದಂತ ಜೀವವುಳ್ಳ ಮನುಷ್ಯನಾಗಿದ್ದ.
ಅವನೊಬ್ಬ ಭಕ್ತ ಅಂತ ನಾನು ಹೇಳ್ಬೋದು. ಯಾಕೆಂದ್ರೆ ಕೆರಡೆ ವಾಕ್ಯಗಳು ನೋಡುವಾಗ ದೇವರು ಹೇಳ್ತಾರೆ, ನೀನು 10 ಕಲ್ಪನೆಗಳು ಮೋಸೆ ಕಾಲದಲ್ಲಿ ಕೊಟ್ಟಂತ 10 ಕಲ್ಪನೆಗಳು ನೀ ಕೈಕೊಂಡು ನಡಿ, ನೀನ್ ಅದನ್ನ ಹಿಂಬಾಲಿಸು, ಅದ್ರ ತಕ್ಕಂಗೆ ಜೀವಿಸು, ನಿನ್ಗೆ ನಿತ್ಯ ರಾಜ್ಯ ಕೊಡ್ತಾರೆ ಅಂತ ಅಲ್ಲಿ ಕೆರಡ ವಾಕ್ಯದಲ್ಲಿ ಹೇಳುವಾಗ, ಆಗ ಅವನು ಹೇಳ್ತಾನೆ, ನಾನು ಅದನ್ನ ನನ್ನ ಯೌವನ ಪ್ರಾಯದಿಂದ ನಾನು ಅದನ್ನ ಕಾಪಾಡಿಕೊಂಡು ಅದೇ ತರ ನಡೆಸ್ಕೊಂಡು ಬರ್ತಿದ್ದೀನಿ ಅಂತ. ದೇವರ ಮಕ್ಕಳೇ, ನಿತ್ಯ ರಾಜ್ಯವನು ಬಗ್ಗೆ ಅವನ ಗಮನ ಅಲ್ಲಿ ಹೋಗಿದೆ ಅಂದ್ರೆ ಅವನೊಬ್ಬ ಆತ್ಮಿಕವಾದಂತ ಮನುಷ್ಯ, ದೇವರನ್ನ ಹಿಂಬಾಲಿಸೋನು, ದೇವರನ್ನ ಇಷ್ಟಪಡೋ ಒಬ್ಬ ಮನುಷ್ಯ. ದೇವರನ್ನ ಇಷ್ಟಪಡ್ತಾನೆ, ದೇವರನ್ನ ಇಷ್ಟಪಟ್ಟು ದೇವರ ನಂತರ, ಈ ಸತ್ತಾದ ನಂತರ ದೇವರ ರಾಜ್ಯ ಒಂದು ಇದೆ, ನಿತ್ಯ ರಾಜ್ಯ ಇದೆ ಅಂತ ಅವನ ಮನಸ್ಸಲ್ಲಿ ಬಂದಿದ್ದೆ. ಅದನ್ನ ಬರದೆ ಎಷ್ಟೋ ಜನಕ್ಕೆ, ಎಷ್ಟೋ ಜ್ಞಾನಿಗಳಿಗೆ ಬರಲ್ಲ ಆ ಯೋಚನೆ, ಆದ್ರೆ ಇವನಿಗೆ ಬಂದಿದೆ ಅಂದ್ರೆ ಮೋಸೆ ಕಲ್ಪನೆಗಳು ಕೈಕೊಂಡು ಭಯಭಕ್ತಿಯಿಂದ ಜೀವಿಸಂತ ಒಬ್ಬ ಮನುಷ್ಯನಾಗಿದ್ದಾನೆ. ಹಾಗೂ ದೇವರ ಹತ್ರ ಬಂದು ಕೇಳ್ತಾನೆ, ಸ್ವಾಮಿ, ಆ ನಿತ್ಯ ರಾಜ್ಯನ ನಾನು ಪಡಿಬೇಕಂದ್ರೆ ನಾನು ಏನ್ ಮಾಡ್ಲಿ? ಏನ್ ಮಾಡಿದ್ರೆ ನಾನು ಆ ನಿತ್ಯ ರಾಜ್ಯ ನಾನು ಪಡಿಬಲ್ಲೆ, ಅದು ಹೊಂದಿಕೊಳ್ಳಬಲ್ಲೆ, ಅದರೊಳಗೆ ಪ್ರವೇಶಿಸಬಲ್ಲೆ, ಆದ್ರೆ ಅದನ್ನೇನ್ ಮಾಡಬೇಕು? ಅದಕ್ಕೆ ದೇವರು ಹೇಳ್ತಾರೆ, ಇಷ್ಟು ಕಲ್ಪನೆಗಳು ಕೈಕೊಂಡು ನಡಿ. ಆಗ ಅವನೇನ್ ಹೇಳ್ತಾನೆ 20ನೇ ವಾಕ್ಯದಲ್ಲಿ, ಓದ್ ನೋಡಿ 20 ವಾಕ್ಯದಲ್ಲಿ ಅದೇ ಕೇಳ್ದೆ, ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಇದು ಎಲ್ಲವನ್ನು ಸರಿಯಾಗಿ ನಡಿಕೊಂಡು ಬರ್ತಿದ್ದೇನೆ. ನೋಡಿ, ಚಿಕ್ಕದಿಂದ ಅದನ್ನ ಹಿಂಬಾಲಿಸ್ಕೊಂಡೇ ಬರ್ತಿದ್ದಾನೆ, ಚಿಕ್ಕದಿಂದ ಅದರೊಳಗೆ ಜೀವಿಸ್ಕೊಂಡು ಬರ್ತಿದ್ದಾನೆ, ಚಿಕ್ಕದಲ್ಲಿ ಅದು ಏನಿದೆ ಅದನ್ನ ಸರಿಯಾಗಿ ನಡ್ಸ್ಕೊಂಡು ಬರ್ತಿದ್ದಾನೆ. ಕ್ರಮವಾಗಿ ಚರ್ಚ್ಗೆ ಹೋಗ್ತಿದ್ದ, ಕ್ರಮವಾಗಿ ದೇವರ ಆಲಯಕ್ಕೆ ಹೋಗ್ತಿದ್ದ, ಕ್ರಮವಾಗಿ ಜಪ ದೇವಸ್ಥಾನಕ್ಕೆ ಹೋಗ್ತಿದ್ದ, ಅಲ್ಲಿ ದೇವರ ವಾಕ್ಯವನ್ನು ಕೇಳ್ತಿದ್ದ, ದೇವರಿಗಾಗಿ ಜೀವಿಸ್ತಿದ್ದ, ಆರಾಧನೆಯನ್ನು ಮಾಡ್ತಿದ್ದ, ದೇವರನ್ನ ಕೊಂಡಾಡುತ್ತಿದ್ದ, ಎಲ್ಲವೂ ಮಾಡ್ತಿದ್ದ. ಪಾಪ ಮಾಡ್ತಿರ್ಲಿಲ್ಲ, ಸುಳ್ಳು ಹೇಳ್ತಾ ಇರ್ಲಿಲ್ಲ, ಕಳ್ತನ ಮಾಡ್ತಿರ್ಲಿಲ್ಲ, ಕೊಲೆ ಮಾಡ್ತಿರ್ಲಿಲ್ಲ, ತಾಯಿ ತಂದೆಗೆ ಗೌರವ ಕೊಡ್ತಿದ್ದ. ಇಷ್ಟನ್ನು ಅವನು ಕಲ್ಪನೆಯನ್ನು ಕೈಕೊಂಡು ಬಂದಿದ್ದಾನೆ. ಆದ್ರೆ ಆ ಮಾತು ಹೇಳಿದ ತಕ್ಷಣ ಯೇಸು ಸ್ವಾಮಿಗೆ ಒಂದು ಒಳ್ಳೆ ಒಂದು ಸಂತೋಷ ಆಯ್ತು. ಸಂತೋಷ ಆಗಿದ್ದಕ್ಕೆ 21ರಲ್ಲಿ ಏನ್ ಹೇಳ್ತಾರೆ, ಓದಿ ನೋಡಿ. ಯೇಸು ಅವರನ್ನು ದೃಷ್ಟಿಸಿ ಅವನ ದೃಷ್ಟಿಸಿ ನೋಡಿ ಪ್ರೀತಿಸಿ ನೋಡಿ. ಇಲ್ಲಿ ತುಂಬಾ ನಾವು ಯೋಚನೆ ಮಾಡಬೇಕಾಗಿದೆ. ಯೇಸು ದೃಷ್ಟಿ ಇಟ್ಟದು ಮಾತ್ರವಲ್ಲ, ಅವನ ಪ್ರೀತಿಸಿದ್ರಂತೆ. ಯಾಕೆ ಹೇಳಿ? ಅವನು ದೇವರನ್ನ ವಾಕ್ಯವನ್ನು ಕಲ್ಪನೆಗಳು ಕೈಕೊಂಡು ನಡ್ಸ್ಕೊಂಡು ಬರ್ತಿರೋದ್ರಿಂದ ಅವನ್ನ ಪ್ರೀತಿಸಿದ್ರು. ಅರೆ, ನಾನು ಹೇಳಿದ್ದು, ಒಂದ್ ವೇಳೆ ಯೇಸು ಸ್ವಾಮಿ ಹತ್ರ ಪರಲೋಕ ರಾಜ್ಯವನ್ನು ಪಡೆಯಕ್ಕೆ ನಾನು ಏನ್ ಮಾಡಬೇಕು ಅಂತ ಕೇಳುವಾಗ, ಯೇಸು ಸ್ವಾಮಿ ಇದನ್ನೆಲ್ಲ ಹೇಳುವಾಗ ಅವನು ಸಂತೋಷ ಹೋಗ್ಬೋದಾಯ್ತು. ಅರೆ, ಯೇಸು ಸ್ವಾಮಿ ಇಷ್ಟು ಕಲ್ಪನೆಗಳು ಕೈಕೊಂಡು ನಡಿ, ನಿಮ್ಗೆ ನಿತ್ಯ ರಾಜ್ಯ ಸಿಗುತ್ತದೆ ಅಂತ ಹೇಳಿದ್ರು. ಇದು ಹೇಳಾದ್ಮೇಲೆ, ಇಷ್ಟು ಹೇಳಿದ್ಮೇಲೆ ಹೌದು ನಾನು ನಡೀತಿದ್ದೀನಿ, ನನ್ ಖಂಡಿತ ಸಿಗುತ್ತೆ ಅಂತ ಹೋಗ್ಬೋದಾಯ್ತು. ಆದರೆ ಅವನು ಅಲ್ಲಿ ನಿಂತು ಇದೆಲ್ಲವನು, ಆದ್ರೂ ಅವನಿಗೆ ಅದರೊಳಗೆ ಒಂದು ಸಂಶಯ ಇತ್ತು. ಇದು ಕೈಕೊಂಡು ನಡೆದ್ರೆ ನಿತ್ಯ ರಾಜ್ಯದೊಳಗೆ ಪ್ರವೇಶಿಸಬಹುದಾ, ಜೀವಿಸಬಹುದಾ, ನಡಿಬಹುದಾ, ನಾವು ಹೊಂದ್ಕೊಳ್ಬಹುದಾ? ಆದ್ರೂ ಒಂದು ಚಿಕ್ಕ ಡೌಟ್ ಇರೋದ್ರಿಂದ ಅವನು ನಿಂತು ತಿರುಗಿ ದೇವರ ಹತ್ರ ಕೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಯೌವನ ಪ್ರಾಯದಿಂದ ನಾನು ಅದನ್ನ ಹಿಂಬಾಲಿಸ್ತಾ ಇದ್ದೀನಿ, ಅದನ್ನ ಕೈಕೊಂಡು ನಡೀತಾ ಇದ್ದೀನಿ, ಅದ್ ತಕ್ಷಣ ಜೀವಿಸ್ತಿದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ. ಅದ್ ಹೇಳುವಾಗ ದೇವರು ಅವನ ಪ್ರೀತಿಯಿಂದ ನೋಡ್ತಾರೆ. ಪ್ರೀತಿಯಿಂದ ನೋಡಿ ಅವನ್ ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಹೇಳಿಕೆ ಓದಿ. ಅವನಿಗೆ, ನಿನಗೆ ಒಂದು ಕಡಿಮೆ ಆಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು. ನಿನ್ನ ಬದುಕು, ನಿನ್ನ ಆಸ್ತಿ ಪಾಸ್ತಿ, ನಿನ್ನ ಹಣ ಏನಿದೆ ಅದನ್ನ ಮಾರಿ ಇರೋ ಹಣವನ್ನು ನಿನ್ನ ಬಡವರಿಗೆ ಕೊಟ್ಟು ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ಪರಲೋಕದಲ್ಲಿ ನಿನ್ನ ಸಂಪತ್ತನ್ನು ಸೇರಿಸಿಕೋ, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದರು. ನೀನು ಬಂದು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ. ದೇವ್ರ ಮಕ್ಕಳೇ, ಇಂಗ್ಲಿಷ್ ಬೈಬಲ್ ಅಲ್ಲಿ ತಮಿಳ್ ಬೈಬಲ್ಗೆ ಸ್ವಚ್ಛವಾಗಿ ನೀಟಾಗಿ ಹೇಳುತ್ತಿದೆ,
ಏನಂತ ಹೇಳುತ್ತದೆ, ನೀನು ಅದನ್ನೆಲ್ಲ ಮಾರಿ ಅದನ್ನ ಬಡವರಿಗೆ ಕೊಟ್ಟು ಪರಲೋಕ ರಾಜ್ಯದಲ್ಲಿ ನಿನ್ನ ಸಂಪತ್ತನ್ನ ಸೇರಿಸಿಕೊಂಡು ನಂತರ ಬಂದು ಶಿಲುಬೆನ ಒತ್ತಿಕೊಂಡು ನನ್ನನ್ನು ಹಿಂಬಾಲಿಸು. ಇಂಗ್ಲಿಷ್ ಅಲ್ಲಿ ಓದಿ. Jesus looked straight at him with love and said, with love and said, you need only one thing. You need only one thing. Go and sell all you have. Go and sell all you have. And give the money to the poor. And give all that money to the poor. And you will have riches in heaven. And you have riches in the heaven. Then come and follow me. Then you come. See. Then you come and follow me. Take up the cross and follow me. Take up the cross and follow me. ವೇದ ಪುಸ್ತಕದಲ್ಲಿ ಕರೆಕ್ಟ್ ಆಗಿ ಹೇಳ್ತಿದೆ, ನಿನ್ನ ಟ್ರೆಷರರು ಇನ್ ಹೆವೆನ್ ಅಂಡ್ ಕಮ್ ಟೇಕ್ ಅಪ್ ದ ಕ್ರಾಸ್ ಅಂಡ್ ಫಾಲೋ ಮೀ. ಶಿಲುಬೆನ ಒತ್ತಿಕೊಂಡು ನನ್ನನ್ನು ಹಿಂಬಾಲಿಸು. ದೇವ್ರ ಮಕ್ಕಳೇ, ನೀನು ದೇವ ರಾಜ್ಯಕ್ಕೆ ಒಳ್ಳೆ ಹೋಗ್ಬೇಕಾ? ದೇವ ರಾಜ್ಯದಲ್ಲಿ ನಿಮಗೊಂದು ಸ್ಥಳವನ್ನು ಸಿದ್ಧಪಡಿಸ್ಬೇಕಾ? ಈ ಲೋಕದಲ್ಲಿ ನಿನಗೆ ಇರಂತ ಆಯುಷ್ ದಿವಸ, ಎಲ್ಲ ದಿವಸಗಳು, ಆ ದಿವಸಗಳಲ್ಲಿ ನೀನು ಶಿಲುಬೆನ ಒತ್ತಿಕೊಂಡು ನನ್ನನ್ನು ಹಿಂಬಾಲಿಸು. ದೇವರ ಮಕ್ಕಳೇ, ನೀನು ಶಿಲುಬೆಯನ್ನು ಒತ್ತಿಕೊಂಡು ಯೇಸುನ ಹಿಂಬಾಲಿಸಿದ್ರೆ ಸಾಕು. ನಿನಗೆ ಕೊಟ್ಟಂತ ಒಂದು ಜವಾಬ್ದಾರಿ. ಶಿಲುಬೆ ಅಂದ್ರೆ ಏನು? ದೇವರು ಶಿಲುಬೆ ಕಲ್ವಾರಿ ಬೆಟ್ಟದ ಮೇಲೆ ಆ ಶಿಲುಬೆನ ಹೊತ್ತುಕೊಂಡು ಹೋದ್ರಲ್ಲ, ಅದು ಸುಮಾರು 150-200 kg ತೂಕದ ಇತ್ತು. ಆ ತೂಕ ಹೊತ್ತುಕೊಂಡೋದ್ರ ಆ ತೂಕವಾದಂತ ಶಿಲುಬೆನ ಹೊರು ಅಂತ ಹೇಳಿದ್ರು. ಇಲ್ಲ, ನಿನಗೆ ಕೊಟ್ಟಂತ ಒಂದು ರೆಸ್ಪಾನ್ಸಿಬಿಲಿಟಿ, ನಿನಗೆ ಕೊಟ್ಟಿರಂತ ಸೇವೆ ಅಂತ ರೆಸ್ಪಾನ್ಸಿಬಿಲಿಟಿ, ನಿನಗೆ ಕೊಟ್ಟಿರಂತ ಆತ್ಮವಾದಂತ ಜವಾಬ್ದಾರಿ, ನಿನಗೆ ಕೊಟ್ಟಿರಂತ ಒಂದು ಓದ್ಬರವಾದಂತ ಜವಾಬ್ದಾರಿ, ಅದನ್ನ ನೀನು ಕೈಕೊಂಡು ಅದನ್ನ ನೀನು ಶಿಲುಬೆ ಭಯಭಕ್ತಿಯಿಂದ ದೇವರನ್ನ ಹಿಂಬಾಲಿಸಿ ನೀನು ಹೋಗೋದಾದ್ರೆ ಅದ್ರಲ್ಲಿ ನೀನು ಜಯವನ್ನು ಹೊಂದ್ಯ. ಅದನ್ನ ನೀನು ಪಡ್ಕೊಂಡು ದೇವರನ್ನ ಶಿಲುಬೆಗೆ ಹೊರಬೇಕು. ಕಷ್ಟ ಬರ್ತದೆ, ಹೋರಾಟ ಬರ್ತದೆ, ಅವಮಾನ ಬರ್ತದೆ, ಜನಗಳು ಅಷ್ಟು ಮಾತಾಡ್ತಾರೆ. ಆದ್ರೆ ಅಷ್ಟನ್ನು ನೀನು ಸಹಿಸಿಕೊಂಡು ಶಿಲುಬೆಯನ್ನು ಒತ್ತಿಕೊಂಡು ಹೋಗ್ಬೇಕು. ಎಲ್ಲಿ ಒತ್ತಿಕೊಂಡು ಹೋಗ್ಬೇಕು? ಯೇಸುವಿನ ಹಿಂದ್ಗಡೆ ನೀನು ಹಿಂಬಾಲಿಸಿ ಹೋಗ್ಬೇಕು. ಲೂಕ 14:27 ಏನ್ ಹೇಳ್ತಾರೆ? ಯಾವನಾದ್ರೂ ತನ್ನ ಶಿಲುಬೆಯನ್ನು ಒತ್ತಿಕೊಂಡು ನನ್ನ ಹಿಂದೆ ಬಂದ ಹೊರತು ನೀನ್ ನನ್ನ ಹಿಂದೆ ಬರದಾದರೆ ಅವನು ನನ್ನ ಶಿಷ್ಯನಾಗಲಾರನು. ಅವನು ನನ್ನ ಶಿಷ್ಯನಾಗಿರುತ್ಯ. ನಿನ್ನ ಶಿಲುಬೆಯನ್ನು ಒತ್ತಿಕೊಂಡು ಬರದಾದ್ರೆ, ಬರಲಿಲ್ಲ ಅಂದ್ರೆ ನೀನ್ ನನ್ನ ಶಿಷ್ಯನಾಗಿರಕ್ಕಾಗೋದಿಲ್ಲ. ಯೇಸುವಿನ ಶಿಲುಬೆ ನಿನ್ಗೆ ಕೊಟ್ಟಂತ ಜವಾಬ್ದಾರಿ, ಆ ಜವಾಬ್ದಾರಿ ಅದೊಂದು ಶಿಲುಬೆ. ಆ ಶಿಲುಬೆನ ಒತ್ತಿಕೊಂಡು ನಿನ್ನ ಗುರಿ ತಲುಪಬೇಕು. ನೀನು ಗುರಿಯನ್ನು ತಲುಪುವಾಗ ಆವಾಗ ನಿನಗೆ ಒಂದು ಜಯವನ್ನಿರುತ್ತದೆ, ನಿನಗೆ ಒಂದು ಬಿಡುಗಡೆ ಇರುತ್ತದೆ. ಶಿಲುಬೆನ ಹೊರದು ಸಾಧಾರಣವಾದಂತ ವಿಷಯ ಅಲ್ಲ. ಶಿಲುಬೆ ಹೊರದು ಸಾಧಾರಣವಾದಂತ ವಿಷಯ ಅಲ್ಲ. ಶಿಲುಬೆನ ಹೊರದು ಒತ್ತುಕೊಂಡು ಹೋಗೋದು, ಸ್ವಲ್ಪ ದೂರ ಬಿಟ್ಟು ಬಿಡೋದು, ಸ್ವಲ್ಪ ದೂರ ಇಳಿಸ್ಬಿಡೋದು, ಆಮೇಲೆ ಇಳಿಸ್ಬಿಟ್ಟು ಅಲ್ಲೇ ಕೂತ್ಕೊಳ್ಳೋದು, ಇಳಿಸ್ಬಿಟ್ಟು ಅದನ್ನ ಶಿಲುಬೆನ ಬಿಟ್ಟು ನೀನ್ ಮುಂದೆ ಹೋಗೋದು, ಇದು ನಿನ್ನ ನಿತ್ಯ ರಾಜ್ಯಕ್ಕೆ ಹೋಗಕ್ಕೆ ನಿನ್ಗೆ ಸಾಧ್ಯವಿಲ್ಲದೆ ಹೋಗುತ್ತದೆ. ಕೊನೆ ಕಾಲದಲ್ಲಿ ನೀನು ನಿತ್ಯ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಯೇಸುವಿನ ಶಿಲುಬೆ, ಯೇಸು ಕೊಟ್ಟಂತ ನಿನ್ಗೆ ಜವಾಬ್ದಾರಿಗಳು, ಅದು ಶಿಲುಬೆಯಾಗಿ ಒತ್ತಿಕೊಂಡು ಎಂತ ಗಾಳಿಗಳು, ಮಳೆಗಳು, ಮಳೆ ಬೀಸಿದ್ರು, ಮಳೆ ಸುರಿದ್ರು, ಬಿಸಿಲು ಹೊಡೆದ್ರು, ಗಾಳಿ ಬೀಸಿದ್ರು, ಬಿರುಗಾಳಿಗೆ ಬೀಸಿದ್ರು ಅದು ಬಿದ್ದು ಹೋಗ್ದರಂಗೆ ಶಿಲುಬೆನ ಒತ್ತಿಕೊಂಡು ನಿನ್ನ ರೆಸ್ಪಾನ್ಸಿಬಿಲಿಟಿ ಒತ್ತಿಕೊಂಡು ಅದು ಗುರಿನ ನೀನು ತಲುಪುವಾಗ ನಿನ್ನ ಯಾತ್ರೆಯನ್ನು ಮುಗಿಯುವಂತ ದಿವಸ ಬರ್ತದೆ. ಆಗ ಯೇಸುವಿನ ಸಂಸತ್ ದಿವಸ ಬರ್ತದೆ. ಆಗ ನೀನು ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಂದು ದಿವಸ ಬರ್ತದೆ. ಅಲ್ಲಿವರೆಗೂ ನಿನಗೆ ಕೊಟ್ಟಂತ ಜವಾಬ್ದಾರಿ, ನೀನು ಯೌವನದಲ್ಲಿ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ನಿನಗೆ ಕಾಲೇಜಿಗೆ ಸೇರಿಸ್ತಾರೆ. ಕಾಲೇಜಿಗೆ ಸೇರಿಸೋದು ಏನಕ್ಕೆ? ನೀನು ಓದಬೇಕು. ಅದು ಒಂದು ಶಿಲುಬೆ. ನಿನಗೆ ನೀನು ಕಷ್ಟಪಟ್ಟು ಓದಬೇಕು.
ರಾತ್ರಿ ಅದು ಓದಬೇಕು. ನೀ ಕೊಟ್ಟಂತ ಜವಾಬ್ದಾರಿಯಾದಂತ ಶಿಲುಬೆ ಅದನ್ನು ಸಾಧಿಸಿ ಕಷ್ಟಪಟ್ಟು ಓದಿ ಅದು ಬುದ್ಧಿಲಿಟ್ಟು ದೇವ್ರ ಹತ್ರ ಬೇಡಿ, ದೇವ್ರ ಹತ್ರ ಕೇಳಿ, ಜ್ಞಾನವನ್ನು ಪಡೆದು ಅದನ್ನ ಸರ್ಟಿಫಿಕೇಟ್ ತಗೋಬೇಕು. ಅದನ್ನ ಬಿಟ್ಟು ನೀನು ಓದುವಂತ ತಂದೆ ತಾಯಿ ನಿನ್ನ ಕಾಲೇಜಿಗೆ ಕಳಿಸಿದ್ರೆ ನೀನು ಹುಡುಗಿಯರನ್ನ ಲವ್ ಮಾಡಕ್ಕಲ್ಲ, ಇಲ್ಲ ಹುಡುಗನ ಲವ್ ಮಾಡಕ್ಕಲ್ಲ. ನೀನು ಅಲ್ಲಿ ಭಯಭಕ್ತಿ ಯೇಸು ಸ್ವಾಮಿಯನ್ನ ಶಿಲುಬೆಯನ್ನು ಒತ್ತಿಕೊಳ್ಳುವಂತ ಮಂಚಿಯ ಹುಡುಗನಾಗಿದ್ದರೆ ನೀನು ಅದಕ್ಕೆಲ್ಲ ನಿನ್ನ ಕಣ್ಣುಗಳು, ನಿನ್ನ ಯೋಚನೆಗಳು ಹೋಗೋದಿಲ್ಲ. ನಿನ್ನ ಸಾಧನೆಯನ್ನು ಮಾಡಿ ಮುಗಿಸುತ್ತೀನಿ. ಆಗ ನಂತರನೇ ನಿನಗೆ ಅವರೆಲ್ಲ ಕುಟುಂಬದವರೆಲ್ಲ ಸೇರಿ ನಿನಗೊಂದು ಮದುವೆನೂ ಮಾಡುತ್ತಾರೆ. ಮದುವೆ ಮಾಡೋ ದಿವಸ ಏನ್ ಹೇಳ್ತಾರೆ? ಎಲ್ಲ ಗುರುಗಳು ಸೇರಿ ದೇವಾಲಯದಲ್ಲಿ ಸೇರಿ ಏನ್ ಹೇಳ್ತಾರೆ? ತಂದೆ ತಾಯಿ ಕೈ ಹಿಡಿದು ತನ್ನ ಮಕ್ಕಳುಗಳ ಕೈಗಳನ್ನು ಹಿಡಿದು ಒಂದು ಮಾಡ್ತಾರೆ. ಏನ್ ಗೊತ್ತಾ? ಅದು ಶಿಲುಬೆ, ನೀನು ಹೊರಬೇಕು. ಇದು ಮೇಲೆ ಬರಂತದ್ದು ಎಲ್ಲವೂ ನಾನು ಒಂದು ಹೊಸ ಸಂತತಿಯನ್ನು ಉಂಟು ಮಾಡೋನು. ನನ್ನೊಟ್ಟಿಗೆ ದೇವರಿದ್ದು ಈ ಶಿಲುಬೆಯನ್ನು ತನ್ನ ಹುಡುಗ ಆಗಲಿ ಹುಡುಗಿ ಆಗಲಿ ಒಂದಾಗಿ ಗಂಡ ಹೆಂಡತಿಯಾಗಿ ಬಾಳಿ ಜೀವಿಸಿ ತನ್ನ ಮಕ್ಕಳುಗಳನ್ನು ಎತ್ತಿ ತನ್ನನ್ನು ಸಾಧನೆಯಾಗಿ ನಿಂತು ಸಾಧನೆ ಮಾಡಿ ಪ್ರೀತಿಯಿಂದ ನಿಧಾನವಾಗಿ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ನೀನು ಹೋಗದಾದ್ರೆ ಆ ಶಿಲುಬೆಯನ್ನು ಒತ್ತಿಕೊಂಡು ನಿನ್ನ ಮಕ್ಕಳುಗಳು ನಿನಗೆ ಫಲ ಕೊಡುವಂತ ಮಕ್ಕಳಾಗಿರ್ತದೆ, ನಿನಗೆ ಆಶೀರ್ವಾದಂತ ಮಕ್ಕಳಾಗಿರ್ತಾರೆ. ನೀನು ಅದನ್ನ ನೋಡಿ ನೀನು ಸಂತೋಷ ಪಡುವಂತ ಆಗಿರ್ತೀಯ. ಆ ಮಕ್ಕಳುಗಳು ಫಲ ಕೊಡುವಂತ ಮಕ್ಕಳಾಗಿರ್ತದೆ. ಅದೊಂದು ಶಿಲುಬೆ. ಅದು ಬಿಟ್ಟು 3 ತಿಂಗಳಿಗೆ 6 ತಿಂಗಳಿಗೆ 2 ವರ್ಷಕ್ಕೆ 3 ವರ್ಷಕ್ಕೆ ನನಗೆ ಸಾಕು ಅಂತ ನಾನು ಶಿಲುಬೆನ ಒತ್ತಕ್ಕಾಗಲ್ಲ ಅಂತ ಹೇಳಿ ಶಿಲುಬೆನ ಕೆಳಗಡೆ ಬಿಸಾಕಿ ನೀನು ಡೈವರ್ಸ್ ತಗೊಂಡು ಹೋಗೋದಾದ್ರೆ ನೀನೇನು ಸಾಧನೆ ಮಾಡಿಲ್ಲ. ನೀನು ನಿತ್ಯ ರಾಜ್ಯಕ್ಕೆ, ನಿನಗೆ ದೇವರ ರಾಜ್ಯದಲ್ಲಿ ನಿನಗೆ ಸ್ಥಳವಿಲ್ಲದಂಗಾಗುತ್ತೆ. ಆಗ ನೀನು ದೇವ್ರನ್ನ ಹಿಂಬಾಲಿಸ್ತಾ ಇದೆಯಂತ ಒಳ್ಳೆ ಇಟ್ಸ್ ನಾಟ್ ಎ ಗುಡ್ ಸೈನ್. ನೀನ್ ದೇವರಿಗಾಗಿ ಜೀವಿಸ್ತಿದ್ಯಾ ಅಂತ ಒಂದು ಅರ್ಥ. ಇವೆನ್ನೆಲ್ಲ ನೀನು ತಾಳ್ಮೆಯಿಂದ ನಿಧಾನದಿಂದ ಪ್ರೀತಿಯಿಂದ ದೇವರೊಟ್ಟಿಗೆ ಜೀವಿಸಿ ಆ ಶಿಲುಬೆಯನ್ನು ಒತ್ತಿಕೊಂಡು ದೇವ್ರನ್ನ ಹಿಂಬಾಲಿಸ್ಬೇಕು. ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ. ಬೇರೆ ಯಾರನ್ನ ಹಿಂಬಾಲಿಸ್ಬೇಡ. ಲೋಕದಲ್ಲಿ ಹಣವನ್ನು ಹಿಂಬಾಲಿಸ್ಬೇಡ, ಆಸ್ತಿ ಪಾಸ್ತಿನ ಹಿಂಬಾಲಿಸ್ಬೇಡ. ಅದೆಲ್ಲ ದೇವ್ರು ಕೊಡ್ತಾರೆ, ನಿನ್ನಿಂದ ಹುಡಿಕೊಂಡು ಬರ್ತದೆ. ಯಾವಾಗ? ನೀನ್ ಯೇಸು ಹಿಂದೆಗಡೆ ಹೋಗುವಾಗ, ಶಿಲುಬೆಯನ್ನು ಒತ್ತಿಕೊಂಡು ಯೇಸು ಹಿಂದೆ ಹಿಂಬಾಲಿಸುವಾಗ ಕಣ್ಣುಗಳು ನೀನು ಕಾಣಬೇಕು. ನೀನ್ ದೇವರೊಟ್ಟಿಗೆ ಜೀವಿಸಬೇಕು. ಸೈತಾನ ದಾರಿ ತೋರಿಸ್ತಾನೆ, ಸೈತಾನನ್ನು ಹಿಂಬಾಲಿಸಬಾರದು, ಯೇಸುನ ಹಿಂಬಾಲಿಸಬೇಕು. ಯೇಸುನ ಹಿಂಬಾಲಿಸಬೇಕಾದ್ರೆ ಏನ್ ಬೇಕು? ಓದಿ ನೋಡಿ, 1 ಕೊರಿಂಥರು 1:18 ಓದಿ ನೋಡಿ. ಈ ಶಿಲುಬೆ ನಮಗೆ ಏನಾಗಿದೆ? ಶಿಲುಬೆಯ ವಿಷಯವಾದ ಮಾತು. ಶಿಲುಬೆ ವಿಷಯವಾದಂತ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ, ನಾಶನ ಮಾರ್ಗದಲ್ಲಿ ಇರೋರಿಗೆ, ನಾಶನ ಮಾರ್ಗದಲ್ಲಿ ಇರೋವನಿಗೆ, ಲೋಕದಲ್ಲಿ ಇರೋವನಿಗೆ, ಪಾಪದಲ್ಲಿ ಇರೋವನಿಗೆ, ತುಂಬಾ ಜ್ಞಾನಿಯಾಗಿರೋವನಿಗೆ, ದೊಡ್ಡ ಅನವಂತನಾಗಿರೋವನಿಗೆ, ದೊಡ್ಡ ಓದುಬರ ಇರೋವನಿಗೆ, ಲೋಕದಲ್ಲಿ ಅಧಿಕಾರದಲ್ಲಿ ಇರೋವನೇ, ದೊಡ್ಡ ಸ್ಥಾನದಲ್ಲಿ ಇರೋವನೇ ಏನಾಗಿರ್ತದೆ? ಅವನಿಗೆ ಹುಚ್ಚು ಮಾತಾಗಿದೆ. ಅದು ಅವನಿಗೆ ಶಿಲುಬೆ ಅನ್ನೋದು ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ, ರಕ್ಷಣೆ ಮಾರ್ಗದಲ್ಲಿ ಇರಂತ ನಮಗೆ ದೇವರ ಶಕ್ತಿಯಾಗಿದೆ. ದೇವರ ಶಕ್ತಿಯಾಗಿದೆ. ಈ ದೇವರ ಶಕ್ತಿನ ನಾವು ಇಟ್ಕೊಂಡು ದೇವರನ್ನ ಹಿಂಬಾಲಿಸಬೇಕು. ದೇವರು ನಮ್ಗೆ ಶಕ್ತಿ ಕೊಡ್ತಾರೆ, ನಮ್ಗೆ ಒತ್ತಿಕೊಳ್ಳುವಂತ ಬಲ ಕೊಡ್ತಾರೆ. ನಾವು ಶಿಲುಬೆನ ಒತ್ತಿಕೊಳ್ಳುವಂತ ಬಲ ಕೊಡ್ತಾರೆ. ನಾವು ಶಿಲುಬೆನ ಒತ್ತಿಕೊಂಡು ಅದನ್ನ ಹಿಂಬಾಲಿಸಕ್ಕೆ ಬಲ ಕೊಡ್ತಾರೆ. ದೇವ್ರು ನಮ್ಮ ಜೊತೆಲಿ ಇರ್ತಾರೆ. ಆಗ ನಿನ್ಗೆ ಎಲ್ಲ ವಿಧವಾದಂತ ಬಲ ನಿನ್ಗೆ ಸಿಗುತ್ತದೆ. ಈ ಶಿಲುಬೆ ನಮಗೆ ಹುಚ್ಚುತನ ಅಲ್ಲ, ಲೋಕಕ್ಕೆ ಹುಚ್ಚುತನ ಆಗಿರ್ಬೋದು. ಅವನಿಗೆ ಹಣ ಇದೆ, ದುಡ್ಡು ಇದೆ, ಕಾಸು ಇದೆ, ಲೋಕನೇ ನನಗೆ ಸ್ವರ್ಗ ಅಂತ ಹೇಳ್ಕೊಂಡು ಜೀವಿಸ್ಕೊಂಡು ಹೋಗ್ತಾ ಇರೋನಿಗೆ ಅವನಿಗೆ ಈಗ ಗೊತ್ತಾಗಲ್ಲ. ನಂತರ ಗೊತ್ತಾಗುತ್ತೆ, ಅಯ್ಯೋ ಯೇಸು ಸ್ವಾಮಿ ದೇವರು ಎಷ್ಟೋ ಸುವಾರ್ತೆಗಳು ಬಂದು ನನಗೆ ಸುವಾರ್ತೆ ಸಾರುವಾಗ ಅದು ನಾನು ಕಿವಿಗೆ ತಗೊಳ್ತೆ, ಹುಚ್ಚರುಗಳೇ ಅಂತ ಓಡಿಸ್ಬಿಟ್ಟೆ ನಾನು. ಆದ್ರೆ ಇವತ್ತಿನ ದಿವಸ ಆ ಬೆಲೆ ಗೊತ್ತಾಗುತ್ತೆ ಸತ್ತಾದ ನಂತರ. ಆದ್ರೆ ತನ್ನ ರಕ್ಷಣೆ ಹೊಂದಿರಂತ ಮಕ್ಕಳಿಗೆ, ದೇಶಕ್ಕಾಗಿ ಯೇಸುಗೆ ಜೀವಿಸಂತ ಮಕ್ಕಳಿಗೆ ಏನಂತಾರೆ ದೇವರು? ಅವನಿಗೆ ಒಂದು ಬಲವಾಗಿದೆ, ಶಕ್ತಿವಂತನಾಗಿರ್ತದೆ. ಯೇಸುವಿನ ಆ ಶಿಲುಬೆಯಲ್ಲಿ ಅವನಿಗೆ ಜೀವ ಇದೆ. ಆ ಶಿಲುಬೆಯಲ್ಲಿ ಒಂದು ಶಕ್ತಿ ಇದೆ. ಆ ಶಿಲುಬೆಯಲ್ಲಿ ಒಂದು ದೈವಿಕವಾದಂತ ಜಯ ಇದೆ. ಇದು ನಿನ್ನ ಹತ್ರ ಪಡಬೇಕಾದ್ರೆ ದೇವರಿಗಾಗಿ ಜೀವಿಸಿ ನೋಡಬೇಕು.
ಅದಕ್ಕಾಗಿ ನಿನ್ಗೇನು ನಿನ್ನ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ಯೋಚನೆಗಳು, ಕಾಯಿಲೆಗಳು, ರೋಗಗಳು, ಹಣಗಳು, ಕಾಸುಗಳು, ಇಲ್ದಿರಂತ ಸಮಸ್ಯೆಗಳು, ಪರಿಸ್ಥಿತಿಗಳು ಬಂದೇ ಬರ್ತದೆ ಜೀವಮಾನದಲ್ಲಿ. ನೀನು ಒತ್ತುಕೊಳ್ಳೋಗ, ಆದ್ರೆ ನೀನ್ ತಾಳ್ಮೆ ಒಟ್ಟಿಗಿರ್ಬೇಕು. ಯೇಸು ಸ್ವಾಮಿ ಸಹಿಸ್ಕೊಂಡಾಗೆ ನೀನ್ ಸಹಿಸ್ಕೋಬೇಕು. ನಿನ್ನ ಪ್ರೀತಿ ತೋರಿಸ್ಬೇಕು. ಯಾರ ಮೇಲೆ ನೀನು ಕೊರತೆ ಕಣ್ಣಿಡಬಾರದು. ಯಾರ ಮೇಲೆ ಕೊರತೆ ಹೇಳ್ಕೊಂಡು ಕೂತ್ಕೋಬೇಡ. ಯಾರಲ್ಲಿ ತಪ್ಪುಗಳು ಏನ್ ಮಾಡ್ತಾರೆ ಅಂತ ಅದನ್ನೇ ನೋಡಿ, ಅದನ್ನೇ ಬಗ್ಗೆ ಮಾತಾಡಿ, ಅದನ್ನೇ ಒಂದು ದೊಡ್ಡ ಟಾಪಿಕ್ ತಗೊಂಡು ಅದನ್ನೇ ಒಂದು ದಿವಸವೆಲ್ಲ ಸಮಯವೆಲ್ಲ ಕಾಲ ತಳ್ಳಬೇಡ. ದೇವ್ರಿಗಾಗಿ ಜೀವಿಸಿ ನೋಡು. ಅವ್ರನ್ನ ಹಿಂಪಾಲಿಸಿ ನೋಡು. ಅವ್ರ ಶಿಲುವೆನ ಒತ್ತಿಕೊಂಡು ನೀನು ಹಿಂಪಾಲಿಸುವಾಗ ಅವ್ರು ನಿನ್ನ ಸುಮ್ಮನೆ ಬಿಡುದಿಲ್ಲ. ಬೇಕಾದಂತ ಅನುಕೂಲಗಳು ನಿನಗೆ ಮಾಡಿ ಕೊಟ್ಟುಕೊಂಡೇ ನಿನ್ನ ಕರ್ಕೊಂಡು ಹೋಗ್ತಾರೆ. ಆಗ ನಿನ್ನೊಳಗಡೆ ಆ ಯೋಚನೆ ಇರಬೇಕು, ನಾನು ಯೇಸು ಹಿಂದ್ಗಡೆ ಮಾತ್ರ ಹೋಗ್ತೀನಿ, ಯೇಸು ಹಿಂದ್ಗಡೆ ಹೋಗ್ತೀನಿ. ಆ ಯೇಸು ಹಿಂದ್ಗಡೆ ಹೋಗಕ್ಕೆ ನಿನಗೆ ಶಿಲುಬೆನೇ ನಿನಗೆ ಒಂದು ಬಲ, ಶಿಲುಬೆನೇ ನಿನಗೆ ಒಂದು ಶಕ್ತಿ, ಶಿಲುಬೆನೇ ನಿನಗೆ ಒಂದು ಜಯ. ಆ ಶಿಲುಬೆನೇ ನಿನಗೆ ಒಂದು ಬಿಡುಗಡೆ ಕೊಡ್ತದೆ. ಆ ಕೊರಿಂಥರ್ 1:18 ನೋಡುವಾಗ ನಿನಗೆ ಹೊಸ ಬಲ ಕೊಡ್ತದೆ. ಆ ಶಿಲುಬೆನ ಹೊತ್ತುಕೊಳ್ಳಿ. ನೀನು ನಿತ್ಯ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಇಳಿಸಬೇಡ. ಕಷ್ಟ ಬರಲಿ, ದುಃಖ ಬರಲಿ, ಕಣ್ಣೀರು ಬರಲಿ, ಹೋರಾಟ ಬರಲಿ, ದ್ರಾಕ್ಷಿ ಗಿಡಗಳಲ್ಲಿ ಫಲ ಬಿಡ್ಲಿ, ಫಲ ಬಿಡದೆ ಹೋಗ್ಲಿ, ಅವಮಾನ ಬರಲಿ, ನಿಂದನೆ ಮಾಡ್ಲಿ, ಎಲ್ಲಾರು ಗೇಲಿ ಮಾಡ್ಲಿ, ಎಲ್ಲಾರು ನಿನ್ನ ಮೋಸವಾಗಿ ಮಾತಾಡ್ಲಿ, ಏನಕ್ಕೂ ನಿನ್ ಕಿವಿಗೆ ಹಾಕ್ಬೇಡ. ನೀನ್ ಯೇಸುವಿನ ನೋಡಿಕೊಂಡು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗು. ಇನ್ನೊಂದು ಸ್ವಲ್ಪ ದಿವಸ ನಂತರ ಯಾರು ನಿನ್ನ ಗೇಲಿಯಾಗಿ ಮಾತಾಡಿದ್ರು ಅದೇ ಬಾಯಿಗಳು ನಿನ್ನ ಎತ್ತಿ ಮಾತಾಡ್ತಾರೆ. ಅರೆ ನಾನು ಈ ತರ ಮಾತಾಡ್ಬಿಟ್ನೆ ಇವನ್ ಬಗ್ಗೆ, ಅಯ್ಯಯ್ಯೋ ಈ ಸಭೆ ಬಗ್ಗೆ ಇವ್ರು ಈ ತರ ಮಾತಾಡ್ಬಿಟ್ನೆ, ಅಯ್ಯೋ ಈ ಕುಟುಂಬದ ಬಗ್ಗೆ ಈ ತರ ಮೋಸವಾಗಿ ಮಾತಾಡ್ಬಿಟ್ನೆ. ಇವತ್ತಿನ ದಿವಸ ನೋಡ್ರೆ ದೇವ್ರು ಅವ್ರ ಜೊತೆಲಿದ್ದಾರೆ, ಅವ್ರನ್ನ ದೇವ್ರು ಆಶ್ವಾಸಿದ್ದಾರೆ. ಇಷ್ಟೆಲ್ಲ ಸಮಸ್ಯೆನ ದಾಟಿ ಬರ್ಬೇಕಂದ್ರೆ ದೇವ್ರು ಅವ್ರ ಜೊತೆಲಿದ್ದಾರೆ ಅಂತ ಅವರೇ ಬಂದು ನಿನ್ನೊಟ್ಟಿಗೆ ಆ ನಾಲ್ಗೆ, ಯಾವ ನಾಲ್ಗೆ ನಿನ್ನ ಕೇವಲವಾಗಿ ಮಾತಾಡಿತ್ತೋ ಅದೇ ನಾಲ್ಗೆ ನಿನ್ನ ಎತ್ತಿ ಮಾತಾಡಂತ ದಿವಸ ಬರ್ತದೆ. ನೀನು ಯೇಸು ಹಿಂದ್ಗಡೆ ಹೋಗ್ತಾ ಇರು. ಯೇಸು ಹಿಂದ್ಗಡೆ ಹೋಗ್ಬೇಕಾದ್ರೆ ಏನ್ ಬೇಕು ಓದಿ ನೋಡಿ. ಮಾರ್ಕ್ ಬರೆದ 10ನೇ ಅಧ್ಯಾಯದಲ್ಲಿ 52ನೇ ವಾಕ್ಯವನ್ನು ಓದಿ ನೋಡಿ. ನಿನ್ಗೆ ಏನ್ ಬೇಕು? ಯೇಸು ಅವ್ರ ಹಿಂದ್ಗಡೆ ಹೋಗಕ್ಕೆ, ಅವ್ರ ಹಿಂದ್ಗಡೆ ಯೇಸುವಿನ ಹಿಂದ್ಗಡೆ ಹೋಗಕ್ಕೆ ಏನ್ ಬೇಕು? ಓದಿ. ಯೇಸು ಅವನಿಗೆ ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ. ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿದೆ. ಕೂಡಲೇ ಅವನಿಗೆ ಕಣ್ಣು ಬಂದವು. ಕೂಡಲೇ ಅವನಿಗೆ ಕಣ್ಣುಗಳು ಬಂದಿತ್ತು. ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋದನು. ಆ ದಾರಿಯಲ್ಲಿ ಯೇಸುವನ ಹಿಂದ್ಗಡೆ ಹೋದ. ದೇವ್ರ ಮಕ್ಕಳೇ, ಇಲ್ಲಿ ಗಮನ ಬಿಟ್ಟು ಕೇಳಿ, ದೇವ್ರು ಮಾತಾಡ್ತಾರೆ. ಅವನು ಯೇಸುವನ ಸಂಸಕ್ಕಿಂತ ಮುಂಚೆ ಅವನು ಒಂದು ಕುರುಡನಾಗಿದ್ದ. ಆದ್ರೆ ಅವನ ಕಿವಿಲಿ ಶಬ್ದ ಕೇಳ್ತಾನೆ, ಯೇಸು ಈ ದಾರಿಲಿ ಹೋಗ್ತಿದ್ದಾರೆ, ಈ ಯೇಸುವನ ಹತ್ರ ನಾನು ಹೋದ್ರೆ, ಯೇಸು ಹತ್ರ ಬೇಡಿಕೊಂಡ್ರೆ ನನ್ನ ಕಣ್ಣುಗಳು ದೇವರು ತೆಗೆಯಲ್ಪಡುತ್ತಾರೆ. ಅವಾಗ ಅವನು ಹೋಗಕ್ಕೆ ಜನಗಳು ಬಿಡ್ಲಿಲ್ಲ. ಯಾಕಂದ್ರೆ ಯೇಸು ಸ್ವಾಮಿ ಹೋಗಂತ ಸ್ಥಳಗಳಲ್ಲಿ ಯಾವಾಗ ಜನಗಳು ತುಂಬುತ್ತಿದ್ರು, ಒಂದು ಕೂಟವಾದಂತ ಜನ ಯಾವಾಗ ಅವ್ರು ಹಿಂದ್ಗಡೆ ಹೋಗ್ತಿದ್ರು. ಅವನ ಹತ್ರ ಹೋಗಕ್ಕೆ ಬಿಡ್ತಿರ್ಲಿಲ್ಲ. ಬಾಯಿ ಮುಚ್ಕೊಂಡಿರೋ ಅಂತ ಅವನ್ನ ಬೈದು ಗದರ್ಸ್ತಿದ್ರು. ಆದರೆ ಯೇಸು ಸ್ವಾಮಿ ಅಂತ ಶಬ್ದನ ಕೇಳಿ ಅವನ ಕರೆದು ಅವನಿಗೆ ಕೇಳುವಾಗ, ನನ್ನ ಕಣ್ಣುಗಳು ಬೇಕು ಅನ್ನುವಾಗ, ದೇವರು ನಿನ್ನ ವಿಶ್ವಾಸ ನಿನ್ನನ್ನು ಸೌಖ್ಯ ಮಾಡುತ್ತಿದೆ, ಹೋಗು ಅಂತ ಹೇಳುವಾಗ ಅವನ ಕೂಡಲೇ ಕಣ್ಗಳು ಬಂತು, 2 ಕಣ್ಗಳು. ಆ ಕಣ್ಗಳು ಬಂದ ತಕ್ಷಣ ಏನ್ ಮಾಡ್ದ? ಲೋಕಕ್ಕೆ ಹೋಗ್ಲಿಲ್ಲ, ಪಾಪಕ್ಕೆ ಹೋಗಿಲ್ಲ, ತನ್ನ ಮನೇನ ಹುಡಿಕೊಂಡು ಹೋಗಿಲ್ಲ, ತನ್ನ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಅವನು ಹುಡ್ಕೊಂಡು ಹೋಗಿಲ್ಲ, ಯೇಸುವನ ಹಿಂದೆ ವಾಸ. ಓದ್ಮಾರಿ 10:52 ಯೇಸುವನ ಹಿಂಬಾಲಿಸಿದ. He followed the Jesus. He followed that road. He followed behind Jesus. Go, Jesus told him. Your faith has made you well. At once he was able to see and followed Jesus on the road. He followed the Jesus on the road. He followed the Jesus. Why he followed the Jesus? Because he was able to see. ದೇವರ ಮಕ್ಕಳೇ, ನಿನ್ನ ಆತ್ಮಿಕ ಕಣ್ಣುಗಳು ಮುಚ್ಚದೇ ಇರಲಿ.
ನಿನ್ನ ಆತ್ಮಿಕ ಕಣ್ಣುಗಳು ಯಾವಾಗ ತೆಗೆಯಲ್ಪಟ್ಟಿರ್ಬೇಕು. ನೀನ್ ಆತ್ಮಿಕ ಕಣ್ಣುಗಳು ತೆಗಿಬೇಕು ಅಂದ್ರೆ ನಿನ್ನ ಯಾವಾಗೂ ದೇವ್ರ ಹತ್ರ ನಿನ್ನ ಶಬ್ದ, ದೇವ್ರ ಹತ್ರ ಸನ್ನಿಧಾನದಲ್ಲಿ ನಿನ್ನ ಶಬ್ದವಾದಂತ ಪ್ರಾರ್ಥನೆ ಹೋಗುತ್ತಿರ್ಬೇಕು. ದೇವರೇ, ಯೇಸುವೆ, ನನ್ನ ಕಣ್ಣುಗಳು, ಆತ್ಮಿಕ ಕಣ್ಣುಗಳು ತೆಗಿ ಸ್ವಾಮಿ. ನಾನು ಎಲ್ಲಿದ್ದೀನಿ, ನಾನು ಎಲ್ಲಿ ಪ್ರಯಾಣ ಮಾಡ್ತಿದ್ದೀನಿ, ನಾನು ಯಾವ ಕಡೆ ಹೋಗ್ತಾ ಇದ್ದೀನಿ, ಯಾವ ಹಿಂದ್ಗಡೆ ಹೋಗ್ತಾ ಇದ್ದೀನಿ, ಲೋಕಕ್ಕೆ ಹೋಗ್ತಾ ಇದ್ದೀನ, ಹಿಂದ್ಗಡೆ ಹಣನ ಹುಡ್ಕೊಂಡು ಹೋಗ್ತಾ ಇದ್ದೀನ, ಐಶ್ವರ್ಯ ಹುಡ್ಕೊಂಡು ಹೋಗ್ತಾ ಇದ್ದೀನ, ಆಸೆಗಳು ಹುಡ್ಕೊಂಡು ಹೋಗ್ತಾ ಇದ್ದೀನ, ಲೋಕದಲ್ಲಿ ಹೆಣ್ಣು ಹಿಂದೆ ಹೋಗ್ತಾ ಇದ್ದೀನ, ಗಂಡಿ ಹಿಂದ್ಗಡೆ ಹೋಗ್ತಾ ಇದ್ದೀನ, ಹೆಣ್ಣಿನ ಆಸೆಯಿಂದ ಹೋಗ್ತಾ ಇದ್ದೀನ, ಹಣದ ಆಸೆಯಿಂದ ಹೋಗ್ತಾ ಏನ್ ಹಿಂದ್ಗಡೆ ಹೋಗ್ತಿದ್ದೀನಿ. ದೇವ್ರ ಹತ್ರ ಪ್ರಾರ್ಥನೆ ಮಾಡು. ದೇವರು ನಿನ್ನ ಕಣ್ಣುಗಳು ತೆಗಿತಾರೆ. ನಿನ್ನ ಕಣ್ಣುಗಳು ತೆಗೆಯುವಾಗ, ನಿನ್ನ ಆತ್ಮಿಕ ಕಣ್ಣುಗಳು ತೆಗೆಯುವಾಗ, ಆಗ ನೀನು ಯೇಸು ಹಿಂದ್ಗಡೆ ಹೋಗಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಯಾಮಾರಿಸಿ ಈ ಕಾಲದಲ್ಲಿ ಇರೋಂಥ ಆಂಟಿ ಕ್ರೈಸ್ಟ್ ಆವಿಗಳು ಎಲ್ಲ ಕಡೆ ಕೆಲಸ ಮಾಡ್ತಿದ್ದೆ. ಎಲ್ಲಾ ಕಡೆಗೂ ನೀನು ಹಿಂದೆ ಇಟ್ಟು ಹೋಗ್ತಾ ಇದ್ರೆ ಅದು ಕೊನೆಯಲ್ಲಿ ಪಾತಾಳಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಪಾತಾಳವಾದಂತ ದಾರಿಗೆ ಹೇಳ್ಕೊಂಡು ಹೋಗ್ಬಿಡ್ತದೆ. ಆ ದಾರಿಗೆ ನೀನು ಹೋಗದೆ ಇರ್ಬೇಕಂದ್ರೆ, ಯೇಸುವೆ ಹಿಂದ್ಗಡೆ ಮಾತ್ರ ನೀನು ಹೋಗ್ಬೇಕಂದ್ರೆ ನಿನ್ನ ಆತ್ಮಿಕವಾದಂತ ಕಣ್ ತೆಗೆಯಲ್ಪಡಬೇಕು. ಆತ್ಮಿಕವಾದಂತ ಕಣ್ ತೆಗಿಬೇಕಂದ್ರೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇರಬೇಕು. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇರಬೇಕಂದ್ರೆ ನಿನ್ನಲ್ಲಿ ಒಂದು ಪ್ರಾರ್ಥನೆ ಇರಬೇಕು, ಕೂಗಿರ್ಬೇಕು. ದಾವೀದ ರಾಜನೇ, ದಾವೀದ ಕುಮಾರನೇ, ನೀನ್ ನನ್ನ ಪಕ್ಕ ಇಳಿದು ಬಾ, ನನ್ನ ಮೇಲೆ ದಯ ತೋರಿಸು. ಆ ಶಬ್ದವಾದಂತ ಪ್ರಾರ್ಥನೆ ನಿನ್ನೊಟ್ಟಿಗೆ ಯಾವಾಗ ಇರಬೇಕು. ಈಗ ಕೊರೋನಾ ವೈರಸ್ ಎಲ್ಲ ಮುಗಿದು ಲಾಕ್ಔಟ್ ಎಲ್ಲ ಓಪನ್ ಆಗಿ ನಿಮ್ಮ ಕೆಲ್ಸಕ್ಕೆ ಹೋಗಿ ಅಂತ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ರೆ, ಆಗ ನೀವು ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡಿದ್ರೆ, ನೀವು ಬಿಸ್ನೆಸ್ಗೆ ಹೋಗಕ್ಕೆ ಶುರು ಮಾಡಿದ್ರೆ, ಈಗ ನೀವು ಮಾಡ್ತಿರೋಂಥ ಪ್ರಾರ್ಥನೆ ಆಮೇಲೆ ನೀವು ಮಾಡಕ್ ಸಾಧ್ಯವಾ? ಎಲ್ಲ ಕೆಲಸಗಳು ಬಿಸಿ, ಸಂಪಾದನೆ ಮಾಡೋ ಬಿಸಿ, ಮಾರ್ಕೆಟ್ ಪರ್ಚೇಸಿಂಗ್ ಬಿಸಿ, ಜನಗಳು ನೋಡಂತ ಬಿಸಿ, ಜನಗಳ ಹತ್ರ ಚಾಟಿಂಗ್ ಮಾಡೋದು ಬಿಸಿ. 5 ನಿಮಿಷ ಚಾಟಿಂಗ್, 2 ಅವರ್ ಚಾಟಿಂಗ್ ಮಾಡ್ತಾರೆ. ಡೇಟಿಂಗ್ ಬಿಸಿ, ಎಲ್ಲ ಬಿಸಿ. ಪ್ರಾರ್ಥನೆ ಮಾಡಕ್ ಸಮಯ ಇಲ್ಲ. ಅವಾಗ ತಿರ್ಗಾ ಇನ್ನೊಂದ್ಸತಿ ಕೊರೋನಾ ವೈರಸ್ ತರಬೇಕಾ ನಿನಗೆ? ತಿರ್ಗಾ ಪ್ರಾರ್ಥನೆ ಶುರು ಮಾಡಕ್ಕೆ? ಪ್ರತಿಷ್ಠೆ ಈಗ ಮಾಡು. ಸ್ವಾಮಿ, ನನ್ನ ಕೆಲಸ ಆದ್ರೂ ಸರಿ, 24 ಗಂಟೆ ತಾಸಲ್ಲಿ ನೀನು ಒಂದು 10% ಒಂದು ಇದು ಕಾಣಿಕೆ ತರ ನೀನು ಸಲ್ಲಿಸಬೇಕಾದ್ರೆ, ಟೈಸ್ ಕೊಡ್ಬೇಕಂದ್ರೆ 10% 10ರ ಭಾಗ ಕೊಡ್ಬೇಕಂದ್ರೆ ಎಷ್ಟದು? 24 ಗಂಟೆಗೆ 2.25 ಗಂಟೆ. ಈ 2.25 ಗಂಟೆ ನಾವು ಒಂದು 10ರ ಭಾಗ ತರ ನಾವು ಪ್ರಾರ್ಥನೆ ಮಾಡಬೇಕು ದಿವಸಕ್ಕೆ. ಹೋಗ್ಲಿ 2.25 ಆಗಿಲ್ಲ ಆದ್ರೂ ಒಂದು 2 ಅವರ್, ಬೆಳಿಗ್ಗೆ 1 ಅವರ್, ಸಾಯಂಕಾಲ 1 ಅವರ್, ಇಲ್ಲ ಬೆಳಿಗ್ಗೆ 1 ಅವರ್, ಮಧ್ಯಾಹ್ನ ಒಂದು 1/2 ಅವರ್, ಸಾಯಂಕಾಲ ಒಂದು 1/2 ಅವರ್. ಆ ರೀತಿ ನೀವು ಪ್ರಾರ್ಥನೆ ಮಾಡಿ ದೇವ್ರ ಸನ್ನಿಧಾನದಲ್ಲಿ ಕೂರ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ನನ್ನ ಕೆಲಸಗಳು ಶುರು ಮಾಡಿದ್ರು, ಬಿಸ್ನೆಸ್ ಶುರು ಮಾಡಿದ್ರು, ಈ ರೀತಿ ನಾನು ಮಾಡ್ತೀನಿ ಅಂತ ಪ್ರತಿಷ್ಠೆ ಮಾಡು. ದೇವ್ರ ಹತ್ರ ಶಬ್ದ ಮೊರೆ ಇಡು. ದೇವರ ಆಶೀರ್ವಾದ ನೋಡು. ಸುಮ್ಮನೆ ಆಶೀರ್ವಾದ ಬರಲ್ಲ. ಹೋಗ ಕಡೆ ಸಭೆಗಳೆಲ್ಲ ನಿಮ್ಗೆಲ್ಲ ಹೇಳದೇನು, ದೇವರು ನಿಮ್ಮನ್ನು ಆಶೀರ್ವಿಸುತ್ತಾರೆ, ನಿಮ್ಮನ್ನು ಕೈ ಬಿಡೋದಿಲ್ಲ, ದೇವರು ನಿಮ್ಮ ಜೊತೆಲಿ ಇದ್ದಾರೆ. ನಿಮ್ಮ ಹತ್ರ 5 ನಿಮಿಷ ಜಪ ಇರಲ್ಲ, ಅದು ಹೇಳೋದು ನಿನ್ನೊತ್ತಿಗೆ ದೇವ್ರ ಪಕ್ಕದಲ್ಲೇ ಇದ್ದಾರೆ, ನಿನ್ ಪಕ್ಕದಲ್ಲೇ ಇದ್ದಾರೆ. ನೀನು ಹೋಗೋ ಕಡೆ ಎಲ್ಲ ಬರ್ತಿದ್ದಾರೆ. ಎಲ್ಲಿ ಬರ್ತಾರೆ? 10 ನಿಮಿಷ ಜಪ ಇಲ್ಲ, 5 ನಿಮಿಷ ಜಪ ಇಲ್ಲ. ದೇವರು ಕೊಟ್ಟಿರೋಂಥ ವಾಗ್ದಾನಗಳು ಕೈ ಹಿಡಿದು ನಡೆಸಲ್ಲ. ದೇವರು ಹೇಳಿದ ಪ್ರೀತಿ, ನಿಧಾನ, ತಾಳ್ಮೆ ಇರಲ್ಲ. ಅದಕ್ಕೆ ಒಂದು ತೀರ್ಮಾನ ಮಾಡಿ, ಇದು ಒಳ್ಳೆ ಸಮಯ. ತೀರ್ಮಾನ ಮಾಡಿ, ಏನೇ ಆದ್ರೂ ಸ್ವಾಮಿ, ಇನ್ನು ಮೇಲೆ ನಾನಿಷ್ಟು ಸಮಯ ದೇವರ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥನೆ ಮಾಡ್ತೀನಿ, ಕುಟುಂಬದ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆ ತೀರ್ಮಾನ ಮಾಡು. ನಂತರ ನೀನ್ ಮಾಡು. ನೀನ್ 10 ಗಂಟೆ ಕೆಲಸ ಮಾಡೋ ಬದಲು 1-2 ತಾಸು ಗಂಟೆ ಕೆಲಸ ಮಾಡಿದ್ರೆ 10 ಗಂಟೆಯಲ್ಲಿ ಮಾಡುವಂತ ಕೆಲಸದ ಸಂಪಾದನೆ ಎಲ್ಲ 2 ಗಂಟೆ ತಾಸಲ್ಲಿ ದೇವರು ಕೊಟ್ಬಿಡ್ತಾರೆ. ಅದೇ ಅದ್ಭುತವಾದಂತ ಯೇಸು, ಸುಮ್ಮನೆ ಅಲ್ಲ. ಇದನ್ನ ದೇವರ ಹತ್ರ ನಾವು ಸಂತ ಮಕ್ಕಳಾಗಿ ಕಾಣಲ್ಪಡಬೇಕು. ಇದಕ್ಕೆ ನಮಗೆ ಪ್ರಾರ್ಥನೆ ಇರಬೇಕು. ಆಗ ಪ್ರಾರ್ಥನೆ ಇದ್ರೆ ವಿಶ್ವಾಸ ನಿಮ್ಮಲ್ಲಿ ಬರ್ತದೆ. ವಿಶ್ವಾಸ ನಿಮ್ಮಲ್ಲಿ ಬಂತು ಅಂದ್ರೆ ದೇವರು ನಿಮ್ಮ ಕಣ್ಣುಗಳು ತೆಗಿತಾರೆ. ಕಣ್ಣುಗಳು ತೆಗೆದ ನಂತರ ಯಾವಾಗ ನೀನು ಯೇಸು ಹಿಂದೆಗಡೆ ಹೋಗ್ತಿದ್ಯಾ, ಲೋಕದ ಹಿಂದೆಗಡೆ ಹೋಗ್ತಿದ್ಯಾ, ಅವಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಶಿಲುಬೆನ ಹೊತ್ಕೊಂಡು ಯೇಸು ಹಿಂದೆಗಡೆ ದೇವರು ನೀವು ಕೊಡ್ತಾರೆ. ಇದು ಯಾವಾಗೋ ಒಂದ್ಸತಿ ಮಾಡೋದಲ್ಲ. ರಕ್ಷಣೆ ಒಂದು ದಿವಸ ಮಾತ್ರ ಶಿಲುಬೆನ ಹೊತ್ತಿಕೊಂಡು ನಾನು ಹೋಗ್ತಾ ಇದ್ದೀನಿ ಅನ್ನೋದಲ್ಲ. ಪ್ರತಿದಿನ ನೀನ್ ಮಾಡ್ಬೇಕು. ಓದಿ ನೋಡಿ, ಲೂಕ
ಲೂಕ 9:23 ಓದ್ ನೋಡಿ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಯಾರಾದ್ರೂ ನನ್ನ ಹಿಂದ್ಗಡೆ ಬರಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು, ತನ್ನ ಶಿಲುಬೆಯನ್ನು ವರ್ಷಕ್ಕೊಂದ್ಸತಿ ಅಲ್ಲ, ಗುಡ್ ಫ್ರೈಡೆ ದಿವಸ ಅಲ್ಲ, ಯಾವಾಗಮ್ಮ, ದಿನಾಲು ಒತ್ತಿಕೊಂಡು ನನ್ನ ಹಿಂದೆ ಬರಲಿ. ದೇವ್ರ ಮಕ್ಕಳೇ, ಯಾವಾಗ ಎಲ್ಲ ಗುಡ್ ಫ್ರೈಡೆ ದಿವಸ ಶಿಲ್ಬೆಯನ್ನು ಒತ್ತಿಕೊಂಡು ಹೋಗೋದಲ್ಲ, ದಿನ ಶಿಲ್ಬೆಯನ್ನು ಒತ್ತಿಕೊಂಡು ಅವರ ಬಳಿ ಹಿಂದ್ಗಡೆ ಹೋಗ್ಬೇಕು. ಇದು ನಿನ್ಗೆ ಒಳ್ಳೆ ಬೋಧನೆ ಆಗುತ್ತೆ. ಇದು ನಿನ್ಗೆ ಒಳ್ಳೆ ಪ್ರತಿಷ್ಠೆ ಪ್ರತಿಷ್ಠೆ ಮಾಡ್ಕೊಳ್ಳುವಂತ ಸಮಯವಾಗಿರಲಿ. ಈ ವಿಡಿಯೋನ ನೋಡುತ್ತಾ ನೀನು ದೇವರ ಕಡೆ ತಿರುಗು. ಶಿಲ್ಬೆ ವರ್ಷಕ್ಕೊಂದು ಸತಿ ಅಲ್ಲ ಹತ್ತದು, ಪ್ರತಿದಿನ ಶಿಲ್ಬೆನ ಹೊತ್ತಿಕೋ. ರಾತ್ರಿ ಬರ್ತೀಯ, ಶಿಲ್ಬೆ ನಿಕ್ಕೋತೀಯ, ಮನಗೂ ದೇವ್ರು ಒಪ್ಪಿಸ್ಕೊಟ್ಟು ಬೆಳಿಗ್ಗೆ ತಿರುಗೇದೊಳು ಶಿಲ್ಬೆನ ಹೊತ್ತಿಕೊಂಡು ದಿನ ವೇದದಲ್ಲಿ ಅಷ್ಟು ಗುರುತಿಟ್ಟು ಹೇಳ್ತದೆ. ಆ ಶಿಲ್ಬೆನ ನೀನ್ ದಿನ ಹೊತ್ತಿಕೊಳ್ಬೇಕು. ನಿನ್ನ ರೆಸ್ಪಾನ್ಸಿಬಿಲಿಟಿ, ನಿನ್ನ ಜವಾಬ್ದಾರಿನಿಂದ ನೀನು ಎತ್ತಿಕೊಂಡು ಜೀವಿಸಿ ಅವ್ರ ಹಿಂದ್ಗಡೆ ಹೋಗುವಾಗ ಸಮಯ ಮುಗೀತು. ಅವ್ರ ಹಿಂದ್ಗಡೆ ಹೋಗುವಾಗ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಯಾವ ಕಾರಣದಿಂದಲೂ ಈ ವಿಡಿಯೋ ನೋಡ್ತಾ ಇರೋ ನೀನು ದೇವರಿಗೆ ನಿಮಗೆ ಸಮಯ ಸಿಕ್ಕುವಾಗೆಲ್ಲ ಪ್ರಾರ್ಥನೆ ಮಾಡಕ್ ಸಮಯ ಮಾಡು. ನಿನ್ಗೆ ಯಾವಾಗ ಸಮಯ ಸಿಗುತ್ತೆ ಈ ವಿಡಿಯೋನ ಹಾಕಿ ನೀನು ಆನ್ ಮಾಡಿ ಅವಾಗ ದೇವರ ಮಾತನ್ನು, ದೇವರ ವಾಕ್ಯವನ್ನು ಕೇಳ್ತಿರು. ನಿಂಗೇನೋ ಸೋತೋಗ್ತೀಯಾ, ಏನೋ ಬೇಜಾರಾಯ್ತಾ ಲೈಫಲ್ಲಿ, ಏನೋ ದುಃಖ ಆಯ್ತಾ, ಈ ಪ್ರಸಂಗವಾದಂತ ವಿಡಿಯೋನ ಆನ್ ಮಾಡಿ ಕೇಳ ನಂತರ ನೋಡು, ನಿನ್ನೊಳಗಡೆ ಏನೋ ಒಂದು ಸಮಾಧಾನ ದೇವ್ರು ಕೊಡ್ತಾರೆ, ಏನೋ ಒಂದು ಸಂತೋಷ ಕೊಡ್ತಾರೆ. ಇದಕ್ಕೆ ನಾನು ಹೇಳ್ತಾ ಇಲ್ಲ, ದೇವರು ಮಹಿಮೆಗೆ ಹೇಳ್ತಾ ಇದ್ದೀನಿ. ಇದು ನಾನ್ ಮಾತಾಡಂತ ಮಾತಲ್ಲ, ಯೇಸು ಮಾತಾಡಂತ ಮಾತು. ಈ ವಾಕ್ಯನ ಮಾತಾಡುತ್ತ ದೇವ್ರು ನಾನು ಉಪವಾಸದಲ್ಲಿ ಪ್ರೇರೇಪಣೆ ಮಾಡಿ ಈ ಮಾತನ್ನು ಮಾತಾಡ್ತಿದ್ದೀನಿ. ಅದರಿಂದ ಈ ವಾಕ್ಯದ ಮಾತಲ್ಲ, ಗುಡ್ ಫ್ರೈಡೆಯಲ್ಲಿ, ಈಸ್ಟರ್ ಅಲ್ಲಿ, ಭಾನುವಾರ, ಆಚೆ ಭಾನುವಾರ ನಾನು ಒಂದೊಂದು ವಾಕ್ಯ ಕನ್ನಡ, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ದೀನಿ, ಕನ್ನಡಲ್ಲೂ ತಮಿಳಲ್ಲಿ ಮಾತಾಡಿದ್ದೀನಿ. ಸಮಯ ಸಿಕ್ಕುವಾಗೆಲ್ಲ ಕೇಳಿದ್ದೇ ಕೇಳು, ನಿನ್ಗೊಂದು ಬಿಡುಗಡೆ ದೇವ್ರು ಕೊಡ್ತಾರೆ. ಯಾವ ಕಾರಣದಿಂದ ಭಯಪಡಬೇಡ್ರಿ, ಯೇಸು ಹಿಂದ್ಗಡೆ ಹೋಗ್ರಿ, ಶಿಲ್ಬೆನ ಒತ್ತಿಕೊಳ್ಳಿರಿ. ಅವ್ರನ್ನ ಹಿಂಬಾಲಿಸುವಾಗ ದೇವರು ನಿಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ಎಲ್ಲ ನಿನ್ನ ಜವಾಬ್ದಾರಿನ ಅವ್ರ ಜವಾಬ್ದಾರಿಯಾಗಿ ತಗೊಂಡು ನಡೆಸ್ತಾರೆ. ಎಲ್ಲ ಕಣ್ಗಳು ಮುಚ್ಚಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡ. ಸಮಯ ದಾಟಿ ಹೋಯ್ತು. ಒಂದು ಚಿಕ್ಕ ಪ್ರಾರ್ಥನೆ. ನೀವೆಲ್ಲಿ ಇದ್ದೀರಾ ಅಲ್ಲೇ ದೇವರ ಹತ್ರ ಒಪ್ಪಿಸಿಕೊಡಿರಿ. ಸ್ವಾಮಿ, ನಾನು ಈ ಶಿಲುಬೆನ ಒತ್ತಿಕೊಳ್ಳುವಂತ ಶಕ್ತಿ ನನಗೆ ಕೊಡು ಸ್ವಾಮಿ. ನಾನು ಶಿಲುಬೆಯನ್ನು ಒತ್ತಿಕೊಂಡು ಹೋಗಂತ ಸಮಯದಲ್ಲಿ ನಾನು ಯಾರ ಹಿಂದ್ಗಡೆ ಹೋಗ್ತಿದ್ದೀನೋ, ಶತ್ರುವಾದಂಥವನು ನನ್ನನ್ನು ತಂತ್ರದಲ್ಲಿ ಯಾಮಾರಿಸಿ ಬಿಡದರಂಗೆ ನನ್ನ ಕಣ್ಣುಗಳನ್ನು ತೆಗಿ ಸ್ವಾಮಿ. ನಾನು ನಿನ್ನನ್ನೇ ಹಿಂಬಾಲಿಸಬೇಕು. ಲೋಕನು ಹಿಂಬಾಲಿಸಿದರಂಗೆ, ಯಾವ ಪಾಪನು ಹಿಂಬಾಲಿಸಿದರಂಗೆ, ಯಾವ ಅಧಿಕಾರಂತ ಸ್ಥಾನಗಳು, ಮಾನಗಳು ಹಿಂಬಾಲಿಸ್ತಾರಂಗೆ, ಹಣಗಳನ್ನು ಹಿಂಬಾಲಿಸ್ತಾರಂಗೆ, ನಾನು ನಿನ್ನನ್ನೇ ಹಿಂಬಾಲಿಸ್ತಾ ದಿನ ಅಂತ ಪರೀಕ್ಷೆ ಮಾಡಿ ಆಗಾಗ ನೋಡ್ಬೇಕಂದ್ರೆ ನನ್ನ ಆತ್ಮಿಕವಾದಂತ ಕಣ್ಣುಗಳು ತೆಗಿಸ. ದೇವರ ಹತ್ರ ಬೇಡಿರಿ, ದೇವ್ರು ಖಂಡಿತ ನೀವು ನಡೆಸ್ತಾರೆ. ಆಗ ಈ ರೀತಿ ನೀವು ಪ್ರಯಾಣ ಮಾಡ್ಕೊಂಡು ಹೋದ ನಂತರ ಮಾಡ್ತಾ ನೀವು ಹೋದ್ರೆ ದೇವರು ನಿತ್ಯ ರಾಜ್ಯದಲ್ಲಿ ನಿಮಗಾಗಿ ಸ್ಥಳವನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಆ ಸ್ಥಳವನ್ನು ನಿಮಗೆ ದೇವರು ಸ್ವಂತ ಮಾಡ್ತಾರೆ. ಅವರ ಜೀವ ಪುಸ್ತಕದಲ್ಲಿ ನಿಮ್ಮ ಹೆಸರು ಬರೆಯಲ್ಪಡುತ್ತದೆ. ನಿಮ್ಮ ಹೆಸರು ಜೀವ ಪುಸ್ತಕ ಬಂದಿರೋದು ದೇವರು ತೋರಿಸುತ್ತಾರೆ ನಿಮ್ಮ ಕನಸಲ್ಲಿ. ಇಂಥ ಒಂದು ಭಕ್ತಿ ನಮ್ಮಲ್ಲಿ, ವೈರಾಗ್ಯವಾದಂತ ಭಕ್ತಿ ನಮ್ಮಲ್ಲಿ ಇರಬೇಕೆ ಹೊರತು ಲೋಕದ ಆಸೆಗಳಿಗೆ, ಲೋಕದ ಸ್ಥಾನಕ್ಕೆ, ಲೋಕದ ಹಣಕ್ಕಾಗಿ, ಬ್ಯಾಂಕ್ ಬ್ಯಾಲೆನ್ಸ್ಗೆ, ದುಡ್ಡು ಬೆಳೆಯಕ್ಕೆ, ಆಸ್ತಿಗೆ, ಸೈಟ್ಗೆ, ಜಮೀನಿಗೆ, ಹೆಣ್ಣಿಗೆ, ಗಂಡಿಗೆ, ಮದುವೆ ಮಾಡಕ್ಕೆ, ಇದಕ್ಕಾಗಿ ನೀನು ಭಕ್ತಿ ಮಾಡಬೇಡ. ಯೇಸುವಿಂದ ಹಿಂದ್ಗಡೆ ನಿತ್ಯ ರಾಜ್ಯಕ್ಕಾಗಿ ಭಕ್ತಿ ಮಾಡು. ಈ ಲೋಕದಲ್ಲಿ ಏನೆಲ್ಲ ಬೇಕು ದೇವರು ತಕ್ಕ ಸಮಯದಲ್ಲಿ ನಿಮ್ಗೆ ಕೊಡುತ್ತಾರೆ. ನಿತ್ಯ ಜೀವನಂತೆ ಯೇಸು ನೀನು ಆರಾಧಿಸ್ತಾ ಇರೋದು. ಸತ್ಯದಂತೆ ಯೇಸಲ್ಲ, ಜೀವವಾದಂತೆ ಇರಂತೆ ಯೇಸು ನೀನು ಆರಾಧಿಸ್ತೀಯ. ಆ ರೀತಿ ಇರುವಾಗ ನೀನ್ಯಾಕೆ ಯೋಚನೆ ಮಾಡ್ತೀಯ? ನೀನ್ಯಾಕೆ ಭಯ ಪಡ್ತೀಯ? ನೀನ್ಯಾಕೆ ಹಿಂದಿಟ್ಟೋಗ್ತೀಯ? ನೀನ್ಯಾಕೆ ಸಂದೇಹ ಪಡ್ತೀಯ, ಸಂಶಯ ಪಡ್ತೀಯ? ಬೇಡ, ಯೇಸು ನೀನು ಒಟ್ಟಿದ್ದಾರೆ. ಎಲ್ಲ ಭಾಗದಲ್ಲಿ ನೀನು ದಯಪಾಲಿಸು ಸ್ವಾಮಿ. ನಿನ್ನ ಮಕ್ಕಳನ್ನ ಧೈರ್ಯಪಡಿಸು.
ಸಮಾಧಾನ ಪಡಿಸು, ಸಂತೋಷ ಪಡಿಸು. ಯಾವ ಕಾರಣದಿಂದ ಸೋತೋದ್ರಿಗೆ ಸ್ವಾಮಿ ಅವ್ರ ಹೃದಯದ ಆತ್ಮಿಕ ಕಣ್ಣುಗಳು ತೆಗಿ ಸ್ವಾಮಿ. ನಿಮ್ಮನ್ನು ಹಿಂಬಾಲಿಸಬೇಕಾದ್ರೆ ಅವ್ರ ಆತ್ಮಿಕ ಕಣ್ಣು ಯಾವಾಗ ತೆಗೆಯಲ್ಪಟ್ಟಿರ್ಬೇಕು ಸ್ವಾಮಿ. ಕಾರಣ ಏನಂದ್ರೆ ನಮ್ಮನ್ನು ಮೋಸ ದಾರಿಯಲ್ಲಿ ಶತ್ರು ಆಗವನ ತಂತ್ರದಲ್ಲಿ ನಡೆಸಿ ಯೇಸು ಸ್ವಾಮಿ ರೀತಿಯಲ್ಲೇ ಅವತಾರವನ್ನು ಹಾಕಿಕೊಂಡು ಅವನ ಹಿಂದ್ಗಡೆ ಹೋಗಿ ಕೊನೆ ಪಾತಾಳಕ್ಕೆ ಹೋಗೋ ಬದಲಾಗಿ ನಮ್ಮ ಕಣ್ಣುಗಳು ತೆಗೆದು ನಿಮ್ಮ ಹಿಂದ್ಗಡೆ ಹೋಗಂತ ಒಂದು ಕೃಪೆ ನಮಗೆ ದಯಪಾಲಿಸು ಸ್ವಾಮಿ. ಆಶೀರ್ವದಿಸು ಒಂದೊಂದು ಮಕ್ಕಳುಗಳು ಸ್ವಾಮಿ ಯಾವುದಕ್ಕೆ ತಂತ್ರಕ್ಕೂ ಜಾರಿ ಹೋಗದರೆಗೆ ಬೀಳ್ದರೆಗೆ ನೀವು ನಮ್ಮನ್ನು ಭದ್ರವಾಗಿರ್ತಕ್ಕೋ. ಯೇಸು ಕೈ ಬಿಡದ ನಂತರ ಆಗಿದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸೋರಾಗಿದ್ದಾರೆ. ಯಾವ ಸಮಸ್ಯೆ ಇರಲಿ ದೇವರು ನಿಮಗೆ ಬಿಡುಗಡೆ ಕೊಡುವಂತವರಾಗಿದ್ದಾರೆ. ಎಲ್ಲ ಭಾಗದಲ್ಲಿ ನಮ್ಮ ಕೈಲಿ ಹಿಡಿದು ಸ್ವಾಮಿ, ಎಲ್ಲ ವಿಷಯದ ನಮ್ಮ ಕೈ ಹಿಡಿದಕ್ಕೂ ಸ್ವಾಮಿ ನಮ್ಮನ್ನು ಬಲಪಡಿಸು. ಕುಟುಂಬದಲ್ಲಿರುವಂತಹ ಒಂದೊಂದು ಮಕ್ಕಳುಗಳನ್ನು ಧೈರ್ಯಪಡಿಸು, ಸಮಾಧಾನ ಪಡಿಸು, ಸಂತೋಷ ಕೊಡು ಸ್ವಾಮಿ. ಕುಟುಂಬದಲ್ಲಿ ಯಾವ ಕಾರಣದಲ್ಲಿ ಸೋಕ್ತದ್ದರಿಗೆ ಸ್ವಾಮಿ ಎತ್ತಿ ನಿಲ್ಲಿಸಬೇಕಂತ ಸ್ತುತಿ ಘನ ಮಹಿಮೆ ನಿಮಗೇ ಸಲ್ಲಿಸಿ ಯೇಸುವಿನ ಹೆಸರಿಂದ ಬೇಡುತ್ತೇನೆ ಒಳ್ಳೆ ತಂದೆ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯಾವ ಕಾರಣದಿಂದಲೂ ಸೋತೋಗ್ಬೇಡಿ, ಧೈರ್ಯವಾಗಿರಿ. ದೇವರು ನಿಮ್ಮ ಜೊತೆಲಿದ್ದಾರೆ, ಅವ್ರು ನಿಮ್ಮನ್ನು ಕೈ ಬಿಡೋದಿಲ್ಲ. ಹೇಳಿದಂತ ಸತ್ಯವನ್ನು ಗಮನದಲ್ಲಿ ಇಟ್ಟು ಅದು ತಕ್ಕಂಗೆ ಜೀವಿಸ್ರಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ.